ನೋಡಿ ಇವತ್ತು ನಮ್ಮ ತೋಟದ ಹತ್ರ ಬಂದ್ಬಿಟ್ಟು ಕ್ಯಾಂಪಿಂಗ್ ಮಾಡ್ತಾ ಇದ್ವಿ. ಆಫಂಡು ಚಿಪ್ಪಿ ಕತ್ಲೆ ಎಷ್ಟಿದೆ ನೋಡೋಣ. ನೋಡಿ ಕತ್ಲೆ ಹೆಂಗಿದೆ. ಆನೆ, ಚಿರತೆ, ಕುದುರೆ, ಕತ್ಲೆ. ಎಲ್ಲರಿಗೂ ನಮಸ್ಕಾರ. ನೆನ್ನೆ ವಿಡಿಯೋನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ನಮ್ಮ ಚಿಪ್ಪಿ ಚಿಕ್ಕವ ಇವತ್ತು ಬರ್ತಾರೆ ಅಂತಲೇ ಗೊತ್ತಿರಲಿಲ್ಲ. ಸರ್ಪ್ರೈಸಾಗಿ ಬಂದುಬಿಟ್ಟಿದ್ದಾರೆ. ಅಂದರೆ ಏನೋ ಕ್ಯಾಂಪಿಂಗ್ ಮಾಡಬೇಕಂತೆ, ಸಾಟರ್ಡೆ ಸಂಡೇ ಅಲ್ವಾ, ಹಾಗಾಗಿ ನೆಗ್ದು ಬಂದುಬಿಟ್ಟಿದ್ದಾರೆ. ನಮಗೆ ಗೊತ್ತೇ ಇರಲಿಲ್ಲ. ಮನೆ ಬಾಗಿಲಿಗೆ ಬಂದಮೇಲೆ ಗೊತ್ತಾಗಿದೆ. ಖುಷಿಯಾಗೋಯ್ತು. ನಮ್ಮ ಚಿಪ್ಪಿಗೆ ಏನಾದ್ರು ಮನೇಲಿ ಹೊಸ್ದಾಗಿ ಕಾಣಿಸಿದ್ರೆ ಅದು ನೋಡೋದೇ ಆಗುತ್ತೆ. ನಾನು ಹಂಗೇನೆ ಸ್ವಲ್ಪ. ಏನಾಯ್ತವ? ಯಾವುದ್ರಲ್ಲ? ನಮ್ಮ ಡ್ಯಾಡಿ ಮಲಗಿದ್ರು, ಅವ್ರ ಮೊಮ್ಮಕ್ಳು ಸೌಂಡ್ ಕೇಳಿದ ತಕ್ಷಣ ಎದ್ದೇ ಬಿಟ್ರು ಖುಷಿಗೆ. ಅವ್ನು ಮತ್ತೆ ನೋಡಿ ಸಣ್ಣಾಗಿರೋ ನನ್ನ ಮಗನಿಗೆ ಅವ್ರ ಅಣ್ಣ ಚುಪ್ಪಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅವನು ನನ್ನ ಮಗಳದು ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋಸ್ ಎಲ್ಲ ಹಾಕಿರ್ತಾರಲ್ಲ, ಎಲ್ಲರದು ನೋಡಿದಾಗ ಸುಮ್ಮನೆ ಇರ್ತಾನೆ. ಅದೇ ಅವ್ರ ಅಣ್ಣನ ಮುಖ ನೋಡಿದ ತಕ್ಷಣ ಅಷ್ಟು ನಗು ಅದಕ್ಕೆ. ನೋಡಿ ಇವಾಗ ನಮ್ಮ ಚಿಕ್ಕ ಒಂದು ರೀಲ್ಸ್ ನೋಡ್ತಾ ಇದೆ, ಅದಕ್ಕೇನು ಖುಷಿ ಪಡಲ್ಲ, ಸುಮ್ಮನೆ ನೋಡುತ್ತಷ್ಟೇ. ಅದೇ ಅವ್ರ ಅಣ್ಣಂದಾಗ್ತೀನಿ, ಮುಖದಲ್ಲಿ ನಗು, ಏನೋ ಒಂಥರ ಖುಷಿ, ಕುಣ್ ಕುಪ್ಪಳಿಸ್ತಾರಲ್ಲ ಹಾಗೆ. ಚೇಂಜ್ ಮಾಡಿ ಈಗ. ಯಾವಾಗಲೂ ಅವ್ರು ನೋಡ್ತಾನೆ ಇರ್ತಾನೆ. ಬಟ್ ಇವತ್ತು ನಮ್ಮ ಚಿಕ್ಕವ್ಗೆ ತೋರಿಸುವಾಗ ಹೋಗೋಕ್ಕಿತ್ತು ಎಳಿತಾ ಇದೆ. ಮತ್ತು ನೋಡಿ ಇವತ್ತು ಇನ್ನೊಂದು ದಿನದ ಮಾಡಿದೆ. ಬೇರೆ ಅವನದೇ ಅವ್ನ ವೀಡಿಯೋ ನೋಡುವಾಗಲೂ ಸುಮ್ಮನೆ ಇರ್ತಾನೆ. ಅಂದರೆ ನೋಡ್ತಾನೆ ಖುಷಿಲಿ ಎಲ್ಲನೂ ಅಷ್ಟೇ. ಬಟ್ ಅದೇ ಅವ್ರ ಅಣ್ಣಂದು ಚೇಂಜ್ ಮಾಡಿದ್ರೆ ಸಾಕು, ಅವ್ರ ಅಣ್ಣ ಬಂದರೆ ಸಾಕು, ವೀಡಿಯೋದಲ್ಲಿ ಕೂತಿ ಜಾಗದಿಂದ ಎದ್ದೋಗುತ್ತೆ. ಆ ಫೋನ್ ಇಟ್ಕೊಂಡು ಎಳಿಯೋದು, ಟಚ್ ಮಾಡೋದು, ಅಣ್ಣ ಅಕ್ಕ ಅನ್ನೋದು ಮಾಡುತ್ತೆ. ಇದು ಇಷ್ಟ ಅವನಿಗೆ, ಇದು ತುಂಬ ಇಷ್ಟ. ಎಲ್ಲಿಗೆ ಅಣ್ಣ ಅಣ್ಣ ಅಕ್ಕ. ಇದೊಂದು ಸಾಂಗ್ ಹಾಕಿದ್ರೆ ಸಾಕು, ಎಲ್ಲೇ ಬಂದ್ರು ತಿರುಗಿ ನೋಡೋದು, ಕುಣಿಯೋದು. ಸೌಂಡ್ ಕಡಿಮೆ ಮಾಡಿದೆ ಬಂಗದೆ, ಕುತ್ಕೊ ಬಾ ಇಲ್ಲಿ. ಯಾರ ಮಗನೇ ಅಣ್ಣ? ನಮಗೆ ಗೊತ್ತಿರಲಿಲ್ಲ ಅವ್ರು ಬರ್ತಾರೆ ಅಂತ. ಈಗ ಸಡನ್ನಾಗಿ ನನ್ನ ಮಗಳಿಗೂ ಶಾಕ್ ಆಯ್ತಲ್ಲ, ನೋಡು ಖುಷಿ. ಅಯ್ಯೋ ಎಷ್ಟೊತ್ತಿರುತ್ತಪ್ಪ ಹೊತ್ನಿ. ನೋಡು, ವೆನಿಲಾ ಬೇಕಾ ಚಾಕ್ಲೇಟ್ ಬೇಕಾ ಮಗನೆ? ನೀ ಕರಿ ಮಗಳು ಪುಟ್ಟಣ ಅಂತ. ಮಕ್ಕಳು ಬಂದಿದ್ದು ಅಂತ ಹೇಳಿಬಿಟ್ಟು ಚಿಕನ್ ಮಾಡಿದ್ದು, ಕಬಾಬು ಮತ್ತು ಬಿರಿಯಾನಿ ಮತ್ತು ಮೊಸರನ್ನ ಮಾಡ್ಕೊಂಡಿದ್ದು. ತುಂಬಾ ಚೆನ್ನಾಗಿತ್ತು. ನಾನು ಸ್ವಲ್ಪ ಕ್ಯಾರೆಟು ಮತ್ತು ಡ್ರೈ ಫ್ರೂಟ್ಸು, ದಾಳಿಂಬೆ ಎಲ್ಲ ಹಾಕಿ ಮಾಡ್ತೀನಿ. ಒಗ್ಗರಣೆ ಎಲ್ಲ ಕೊಟ್ಟು ಅದೊಂಥರ ಚೆನ್ನಾಗಿರುತ್ತೆ, ನನಗೆ ಇಷ್ಟ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಪಪ್ಪ ಅಮ್ಮ ಎಲ್ಲ ಹೊರಡ್ತಾ ಇದ್ರು. ಮೊದಲೆಲ್ಲ ಅಮ್ಮಂಗೆ ಓಡಾಡೋಕ್ಕೆ ಸುಸ್ತು, ಜಾಯಿಂಟ್ ಪೇನ್ ಅಂತಿದ್ರು. ಈಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ 2 ಮಂತ್ಸಿಂದ ಅಮೃತ್ ನೋನಿ ಆರ್ಥೋ+ನ ತಗೊಳ್ತಿದ್ದಾರೆ. ಅದ್ರ ಜೊತೆ ಡೈಲಿ ವಾಕಿಂಗ್ ಕೂಡ ಮಾಡ್ತಿದ್ದಾರೆ. ಈಗ ತುಂಬ ಸುಧಾರಿಸಿದೆ, ಹಾಗೆ ಆಕ್ಟಿವ್ ಕೂಡ ಆಗಿದ್ದಾರೆ. ಇದರಲ್ಲಿ 80% ನೋನಿ ಹಣ್ಣಿನ ರಸ ಇರೋದ್ರಿಂದ ಮಂಡಿ ನೋವು, ಜಾಯಿಂಟ್ ಪೇನ್, ಸುಸ್ತು, ಮಸಲ್ ಪೇನ್ ಏನೇ ಇದ್ರೂ ಕೂಡ 2-3 ತಿಂಗಳಲ್ಲಿ ಸುಧಾರಣೆ ಕಾಣಬಹುದು. ಅಮೃತ್ ನೋನಿ ಆರ್ಥೋ+ 100% ಸೇಫ್ ಇರುತ್ತೆ. ಹಾಗೆ ಹ್ಯೂಮನ್ ಟ್ರಯಲ್ ಕೂಡ ಆಗಿದೆ, ಮತ್ತೆ ಆಯುಷ್ ಸರ್ಟಿಫಿಕೇಟ್ ಕೂಡ ಪಡೆದಿದೆ. ನಿಮಗೆ ಯಾರಿಗಾದ್ರೂ ಮಂಡಿ ನೋವು, ಜಾಯಿಂಟ್ ಪೇನ್, ಸುಸ್ತು, ಮಸಲ್ ಪೇನ್ ಏನೇ ಸಮಸ್ಯೆ ಇದ್ದರೂ ನಾನು ನಿಮಗೆ ಈ ಅಮೃತ್ ನೋನಿ ಆರ್ಥೋ+ನ ಸಜೆಸ್ಟ್ ಮಾಡ್ತೀನಿ. ಸ್ಕ್ರೀನ್ ಮೇಲೆ ಡಾಕ್ಟರ್ ನಂಬರ್ ಕೊಟ್ಟಿರ್ತೀನಿ, ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಹಾಗೆ ಕಾಲ್ ಮಾಡಿ ಡಾಕ್ಟರ್ ಸಜೆಷನ್ ತಗೊಂಡು ಆರ್ಡರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಅಣ್ಣ ಮಂಗಳೂರು ಹೋಗಿದ್ರು ಅಂತ ಹೇಳ್ಬಿಟ್ಟು ಫಿಶ್ ತೊಗೊಂಡಿದ್ರು. ನಮ್ಮ ಮನೆಗೆ ಸ್ವಲ್ಪ ಕೊಟ್ಟಿದ್ರು. ಅದ್ರಲ್ಲಿ ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದು. ಇದಕ್ಕೇನಿಲ್ಲ, ಒಂದು ಟೊಮೊಟೊ, ಈರುಳ್ಳಿ, ಸ್ವಲ್ಪ ಕಾಯಿ, ಜೀರಿಗೆ ಮತ್ತು ಹುಣಸೆ ರಸ ರೆಡಿ ಮಾಡಿ ಇಟ್ಕೊಂಡು ಇದಕ್ಕೆ ಅರಿಶಿನ, ಖಾರದ ಪುಡಿ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಅರ್ಧ ಫ್ರೈ ಮಾಡಬೇಕು, ಅರ್ಧ ಇದು ಸಾಂಬಾರು. ಹಾಗೆ ಈಚೆ ಚಿಕನ್ನ ಎಲ್ಲ ರೆಡಿ ಮಾಡಿಕೊಂಡು ನಮ್ಮ ಮನೆಯವರು ಕ್ಯಾಂಪಿಂಗ್ ಮಾಡ್ತೀನಿ ಅಂತ ಹೇಳಿ ರೆಡಿ ಆಗ್ತಿದ್ದಾರೆ. ಬಾಕ್ಸಿಗೆ ತುಂಬಿ ಇಟ್ಕೊಂಡಿದ್ದಾರೆ. ಇದ್ರ ಫುಲ್ ಲಾಗ್ ನೋಡಬೇಕು ಅಂದರೆ ಸತೀಶ್ ಹಿರೇಗೌಡ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಹಾಗೆ ಇಲ್ಲಿ ಸಾಂಬಾರು ಮಾಡ್ತಾಯಿದ್ರು. ಎಣ್ಣೆ, ಸಾಸಿವೆ, ಮೆಂತ್ಯ, ತುರುಕು ಮೆಣಸಿಕಾಯಿ ಹಾಕಿ ಒಗ್ಗರಣೆ ಕೊಟ್ಟು ಈಗ ನಾನು ರುಬ್ಬಿದ್ದು ಮಿಶ್ರಣ ಇತ್ತಲ್ಲ ಅದು ಹಾಕಿ ಫ್ರೈ ಮಾಡ್ಕೊಳ್ಳೋದು. ಹಾಕಿ ನೀರು ಹಾಕಿ ಫಿಶ್ ಬಿಡೋದು. ಹಾಗೆ ಹೋಯ್ತಲ್ವ ನಂಡಿ? ಯಾವ ಸಾಂಬಾರು ಟೇಸ್ಟ್ ಇಲ್ಲ. ಇದು ಫಿಶ್ ಫ್ರೈಗಲ್ಲ ಅಂಡಿ? ಏನೇನು ಹಾಕಿದ್ರ? ಖಾರ ಪುಡಿ, ಉಪ್ಪು, ಅರಿಶಿನ, ಹುಣಸೆ ಹುಳಿ ಅಷ್ಟೇ ಹಾಕಿರೋದು. 4 ಐಟಮ್ಸ್ ಇದಕ್ಕೆ ಹಾಕಬೇಕಾಗಿರೋದು. ಸಾಂಬಾರು ರೆಡಿನಾ ಆಂಟಿ? ಓ, ಫಿಶ್ ಹಾಕಿ ಇಷ್ಟು ಮುಗ್ದೇವಿತಾ?
ಹಾಂ ಇಷ್ಟೇ ರುಬ್ಬಿರ ಅಂತದ್ದು ಹಾಕ್ಬಿಟ್ಟು ಒಂದು 10 ಫಿಶ್ ಹಾಕ್ಬಿಟ್ಟು ಕಷ್ಟ ಹಾಂ ಬೆಂದಿದೆ ಆಂಟಿ ಫಿಶು ಮುಚ್ಚಿಟ್ರೆ ಹಾಂ ಸಾಕು ಇಬ್ಬರ ಒಳಗಡೆ ಪೀಸ್ ಮಾಡಿರೋ ಸ್ವಲ್ಪ ಹೊಡಿ ಖಾರ ಹಿಡಿತೈತೆ ಅಂತ ಪೀಸ್ ಮಾಡ್ತಾರೆ ಏನಾಯ್ತು ಗೊತ್ತಿಲ್ಲ ಖಾರ ಆಯ್ತಾ ಉಪ್ಪು ಆಯ್ತಾ ಸೆಪ್ಪೆ ಆಯ್ತಾ ಸಾಂಬಾರು ನೆಕ್ ನೋಡೋದಲ್ಲ ನೋಡಿ ನಾನು ನೋಡಬೇಕಪ್ಪ ಮಾಡಿದ್ಮೇಲೆ ಡ್ಯಾಡಿ ಒಂಚೂರು ಹೆಚ್ಚು ಕೊಡ್ಕೊಂಡೆ ಹೋಗೋದು ಬೇಕಾದ್ರೆ ತರ್ರಿ ತರ್ರಿ ಏನು ರೆಡಿ ನೋಡಿ ಇಲ್ಲಿ ಚಿಕನ್ ರೆಡಿ ಆಗ್ತಾ ಇದೆ ಬೈತಾವ್ ನಿಂತು ತೋರಿಸ್ತೀಯ ಅಂತ ಇದನ್ನೇ ತಿಂತೀವಿ ಅಂದ್ಮೇಲೆ ತೋರ್ಸಕ್ಕೇನ ಚೆನ್ನಾಗಿದೆ ಹಂಗೆ ಆಗ್ಲೇಬೇಕು ಅದೇ ಬೆಂದಿರಲ್ಲ ನೋಡಿ ಜೋಪನ ಈಗ ಸ್ಪೂನ್ ಉಲ್ಟೆ ಬೀಳುತ್ತೆ ನೋಡಿ ಇವತ್ತು ಇಲ್ಲಿ ಹೊರಗಡೆ ಕ್ಯಾಂಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಕುಕ್ ಮಾಡ್ತಾ ಇದ್ದಾರೆ ಇವತ್ತು ಚಿಕನ್ ಮಾಡಿದ್ದಾರೆ ಫುಲ್ ಇಡೀ ಕೋಳಿ ಬೇಗ ಹೋಗಿ ಬೇಗ ಬನ್ನಿರಿ ಹಾಂ ಇದು ನೋಡಿ ನಮ್ಮದೇ ತೋಟ ಇದು ಮಾತ್ರ ಸಕ್ಕತ್ತಾಗಿರೋ ಜಾಗ ತುಂಬಾ ಚೆನ್ನಾಗಿದೆ ಇದು ಏನಾಯ್ತು ಹ್ಞೂ ಸ್ಕ್ರಾಚ್ ಆಗಿದೆಯಾ ಆ್ಯಕ್ಚುಲಿ ನಾವು ಇವತ್ತು ಬೇರೆ ತೋಟದಲ್ಲಿ ಕ್ಯಾಂಪಿಂಗ್ ಮಾಡೋಣ ಅಂತ ಹೇಳಿ ಬಂದಿದ್ದು ಸಂಜೆ ಎಲ್ಲ ರೆಡಿಯಾಗಿ ಹೊರ್ಟಿನಿ ಆ ತೋಟಕ್ಕೆ ಅಂತಲೇ ಬಂದಿದ್ದು ಬಟ್ ನಮ್ಮ ಅಮ್ಮನೂ ಮತ್ತು ನಮ್ಮ ಸುಮಿತ್ರ ಆಂಟಿಯವರು ಬೇಡ ಪಾಪ ಇಷ್ಟೊಂದು ಟೈಮ್ ಆಯಿತು ಅಮಾವಾಸ್ಯೆ ಹುಣ್ಣಿಮೆ ಆ ಜಾಗ ಬೇಡ ಅಂತ ಹೇಳಿಬಿಟ್ಟು ಹೇಳಿದರು. ಹಾಗಾಗಿ ಇನ್ನೇನು ಕಾರತ್ತ ಟೈಮಿಗೆ ಪ್ಲಾನ್ ಚೇಂಜ್ ಮಾಡಿಕೊಂಡು ಈ ತೋಟಕ್ಕೆ ಬಂದು ಇಲ್ಲಿ ಅಡುಗೆ ಮಾಡ್ಕೊತಾ ಇದ್ವಿ. ಏನೋ ಒಂಥರ ಹೊರಗಡೆ ಚಂದ, ಏನು ಪರಿಸರದಲ್ಲಿ ಡಿಫ್ರೆಂಟಾಗಿ ಏನೋ ಮಾಡಿಕೊಂಡು ಮಾತಾಡಿಕೊಂಡು ತಿನ್ನೋಕ್ಕೆ. ಇದೆಂಥ ದೊಡ್ಡ ಬೆಟ್ಟ ನನ್ನ ಚುಪ್ಪೆ? ಹಾಂ, ದೊಡ್ಡ ಬೆಟ್ಟ ಅಂತ ಹೇಳ್ಬಿಟ್ಟು ಇದು ಫುಲ್ ಕಾಡು. ಇದಲ್ಲ, ಇಲ್ಲಿಂದ ಆ ಕಡೆಗೆ ಫುಲ್ ಕಾಡು. ಇದು ಕಾಡು. ಇಲ್ಲಿ ಆನೆ ಓಡಾಡೋ ಜಾಗ ಇದೆ. ಆ್ಯಕ್ಚುಲಿ ಭಯಂಕರವಾದ ಜಾಗ ಅಂತಲೇ ಹೇಳ್ಬೋದು. ಇದು ಅಕ್ಕಿ ಸೌಂಡ್ ಎಲ್ಲ ಕೇಳಿಸ್ಕೊಳ್ಳಿ, ಏನು ಸಖತ್ತಾಗಿದೆ. ಇಲ್ಲೇ ಅಡುಗೆ ಮಾಡ್ಕೊಂಡು ಇಲ್ಲೇ ಎಲೆ ಕುಯ್ಕೊಂಡು ಮುತ್ತದೆಲೆ ಅಂತೀವಿ ಇದಕ್ಕೆ. ಅಲ್ಲೂ ಚಪ್ಪಿ ಮುತ್ತದೆಲೆ ಕಿತ್ಕೊಂಡು ಇಲ್ಲೇ ನಿನಗೆ ಲಾಗೆ ಹೆಚ್ಚ, ನನಗೆ ಚಿಕನ್ ಹೆಚ್ಚು ಅಂತ ಉಗಿತಾ ಇದ್ದ ನೀವು. ಇವರು ನಮ್ಮ ಮಕ್ಳು ಕರ್ಕೊಬಿಟ್ಟು ಬರೋಕ್ಕೆ ಅಂತ ಹೋಗ್ತಾ ಇದ್ದಾರೆ ನೋಡಿ. ಇವತ್ತು ನಮ್ಮ ತೋಟದ ಹತ್ರ ಬಂದ್ಬಿಟ್ಟು ಕ್ಯಾಂಪಿಂಗ್ ಮಾಡ್ತಾ ಇದ್ವಿ. ಮಕ್ಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ನಾವೇ ಮಾಡ್ಕೊತೀವಲ್ಲ, ಅದಕ್ಕೆ ನಾವು ಬಂದಂಗೆ ಮಾಡಲ್ಲ ಅಂತ ಹೇಳೋರಿಗೆ ಅವ್ರು ಚಿಕ್ಕಪ್ಪನ ಕೈಲಿ ಮಾಡಿಸ್ತಾ ಇದ್ದಾರೆ. ಇದ್ರ ಫುಲ್ ಆಗಿ ನೋಡಬೇಕು ಅಂದರೆ ನೀವು ಸತೀಶ್ ಹಿರೇಗೌಡ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನೋಡಿದರೆ ಸಿಗ್ತದೆ. ಇಂಟ್ರೆಸ್ಟ್ ಇದ್ದವ್ರು ಹೋಗಿ ಚೆಕ್ ಮಾಡ್ಬೋದು. ಮಡ್ಸಾಕ ಮರೆಯ ನನಗೆ ಚಿಕನ್ ಮಡ್ಸೋಕ್ಕಾಗ್ತಿಲ್ಲ, ಮಾತ್ರ ಚಿಕನ್ ಬೇಕಂತೆ. ನನಗೆ ಬೈತೇನೆ. ಮಗು ಮೇಲೆ ಬೀಳುತ್ತೆ. ಹಾಂ, ಅಷ್ಟೇ. ಓಕೆ, ನಮ್ಮ ಚುಪ್ಪಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಹೆಂಗೆ ಮಾಡ್ತೀವಿ ಚುಪ್ಪಿ? ಏನು ಬಂದರೆ ಚಿರತೆ ಬಂದರೆ ಹಾಂ ಕೊಚ್ಚಾಕದಂಗೆ ಚಿರತೆ ಬಂದರೆ ನೀನು ಹೊಡಿತೀಯ ನಾನು ಹೊಡಿತೀಯ ಅಂತ ಯೋಚನೆ ಮಾಡ್ತಾ ಕೇಳ್ತಾ ಇದ್ದಾನೆ. ಆಮೇಲೆ ನಾನು ಅಂತ ಮಾತು ಕೊಟ್ಟು ಅದು ನನ್ನನ್ನೇ ತಿನ್ನಕ್ಕೆ ಬಂದು ಇವು ನಮಗೆ ಚಿಕ್ಕಿ ಹೊಡಿತಾಳೆ ಅಂತ ಹೇಳಿ ಸುಮ್ಮನಾಗ್ಬಿಟ್ಟಾನು. ಕತ್ತಿ ಬಿಸಾಕಿ ಕೊಡ್ತಾನಂತೆ ಹೆಡ್. ಕತ್ತಿನ ಎಸೆಯೋದಲ್ಲ, ಹೊಡಿಯೋದು. ಅದರಲ್ಲಿ ಕೇಸ್ ಆದ್ರೆ ಚುಪ್ಪಿ ಹೊಡಿಯಂಗಿಲ್ವಲ್ಲ ಹಂಗೆ ಕಾಡು ಪ್ರಾಣಿಗಳನ್ನ. ನಮ್ಮ ಪ್ರೊಟೆಕ್ಷನ್ ತಾನೇ ಅದು. ಗೊತ್ತಾಯ್ತಲ್ಲ. ಸ್ಪೂನ್ ದಪ್ಪನೇ ಈಗ, ಸ್ಪೂನ್ ಪಕ್ಕ ಪೂಜೆ. ಅದ್ದರ್ ಮಂದರ್ ಓ ತಿಳಿದು ಬಿಡಿ ಗಟ್ಟಿಚ್ಚ ಬಟ್ಟೆ ಎಸ್ಕೊಂಡು ಹಾಕೊಂಡಿರೋಣಲ್ವಾ. ಸುಮ್ಮನೆ ಏನು ಮಾಡೋಣ. ಆ ಕಿಡಿ ಎಲ್ಲಾದ್ರೂ ಬೆಂಕಿ ಆರಿದ್ರಿಲ್ಲ, ಹೆಂಗೆ ಹೋಗ್ಸೋದು? ನೀರಿಲ್ಲ, ಪಾರಿಲ್ಲ. ನೀರಿದೆ ಇರ್ತಿದ್ದೆ ಬಂದರು ನಮ್ಮನೆ ರಾಣಿಯರು. ರೀ ಹಂಗೆ ಎತ್ತೆತ್ತಿ ಕಡೆಗೆ ಬಿಸಾಕಿರಿ ಮಕ್ಳನ್ನ. ತಡಿ, ಬೇಡ ಬೇಡ, ಒಂದು ನಿಮಿಷ ಒರಿ, ಒಂದು ನಿಮಿಷ. ಮಗ್ಳಿಗೆ ಏನು ಗೊತ್ತಿಲ್ಲ, ಈಗ ಮಗ್ಳಿಗೆ ಇಳಿಯೋದ್ರೊಳಗೆ ಈ ಮೇಡಮ್ ಅವ್ರು ಇಲ್ಲಿ ಬಂದೇ ಆಯ್ತು. ಇದು ಬೆಂಕಿಲಿ ಸೀತಾ ಇರೋದು ಮೇಲ್ಪದರ. ಆ್ಯಕ್ಚುಲಿ ನೀವು ಇದನ್ನು ತೆಗೆದು ನೋಡಿದ್ರೆ ಒಳಗಡೆ ಪದರ ಬೆಂದಿಲ್ಲ, ಇನ್ನೂ ಬೆಂದಿಲ್ಲ. ಆ್ಯಕ್ಚುಲಿ ಅದು ಮೇಲ್ಗಡೆ ಪದರ ಅಷ್ಟೇ ಮಾತ್ರ ಕರಿ ಶೀಕಲಾಗ್ತಿರೋದು. ಹೊರಗಡೆ ಅಡುಗೆ ಮಾಡುವಾಗ ಇದೇ ಥರ ಬೇಯಿಸೋಕ್ಕಾಗೋದು ಆ್ಯಕ್ಚುಲಿ. ಸೌಂಡ್ ಕೇಳಿಸ್ತಿದ್ದೆ ಅಕ್ಕಿ ಪಕ್ಷಿದು. ತೆಗೆನಾ? ಲಿವರ್ ಎಲ್ಲರ ಪೀಸು ಬೇಯಿಸ್ಲಿಲ್ವಾ? ಯಾಕೆ ತೆಗಿರ
ನೋಡ್ರಿ ಒಂಚೂರು ಕಿತ್ಕೊಂಡು ತಿಂದು ನೋಡ್ರ ಚೆನ್ನಾಗಿ ಬೆಂದೈತೇನೋ. ತಳಿ ಮಗಳೇ, ಚಿಕನ್ ಬೇಕಳಕ್ಕೆ ಬೇಗ ಪಟ್ಟಂತ ಹೈಟ್ಗೆ. ಅಯ್ಯೋ ಸಾಕಾಗ ಬಂದೈತೆ, ಸೂಪರ್ ಆಗಿ ಬಂದಿದೆ. ತಳಿ ಮಗಳೇ ಅಟ್ಯಾಕ್ ತಿಂಗಳೇ. ತಾಳಿ ತಾಳಿ ಇಲ್ಲೇ ಇಟ್ಟಾಳೆ ಹುಳಿ ಹೊಸನ. ಹಾಂ ಒಳ್ಳೆ ಬಟರ್ ಇದ್ದಂಗೆ ಇತ್ತು. ಆಹಾ ಏನು ಸಾಫ್ಟ್ ಆಗಿದೆ. ಏನಿಸ್ತಾ ಹುಡುಗರ? ಚೆನ್ನಾಗಿತ್ತು ಕ್ಯಾಂಪಿಂಗು. ಈ ಹುಡುಗರು ಬರಲಿಲ್ಲ ಆ್ಯಕ್ಚುಲಿ, ಕೊನೆಗೆ ಬಂದರು ಇವರು, ಹಠ ಮಾಡ್ಕೊಂಡು ಬಂದರು. ಇವನು ಜೊತೆಗೆ ನಿಂತ್ಕೊಂಡ ಸುಮಿತು ನಮ್ಮ ಜೊತೆ. ನೋಡಿ ರಾತ್ರಿ ಇಷ್ಟೊತ್ತಾಯ್ತು. ಆಗುತ್ತೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಟಾರ್ಚ್ ಬೇರೆ ತಗೊಂಡು ಬಂದಿದ್ದು. ತಗೊಳ್ಳಿ ಆ ಫೋಟೋ ಚಿಪ್ಪಿ. ಕತ್ಲೆ ಎಷ್ಟಿದೆ ನೋಡೋಣ. ನೋಡಿ ಕತ್ಲೆ ಹೆಂಗಿದೆ. ಆನೆ, ಚಿರತೆ, ಕುದುರೆ, ನೋಡು ಕತ್ಲೆ. ಒಂದು ನಿಮಿಷ ಬೇಗ 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 ಹತ್ತ. ನೀನು ಮಕ್ಕಳಾಟ ನಡಿ. ಮೊಬೈಲ್ ಇಟ್ಕೊಂಡ್ರೆ ನಿನ್ನೆ ಫಸ್ಟ್ ಇಟ್ಕೊಳ್ಳೋದು. ಹೌದಲ್ರಿ. ಕ್ಯಾಂಪಿಂಗ್ ಮುಗಿಸ್ಕೊಂಡು ಹೊರಟು. ಮಕ್ಕಳು ಮರಿ ಇರೋ ಬೈಕ್ ಇಷ್ಟು ಬೇಗ ಹೊರಡ್ತಿರೋದು ಆ್ಯಕ್ಚುಲಿ ತುಂಬ ಟೈಮ್ ಆಗಿಲ್ಲ. 6:30 7 ಗಂಟೆ ಆಗಿದೆ ಅಷ್ಟೇ. ಸಂಜೆ ಕಳಿಸಿದ್ದು ಒಂದು 4 ಗಂಟೆ, ಈಗ ಒಂದು 8 ಗಂಟೆ ಆಗಿದೆ. ಚಿಕನ್ದೆಲ್ಲ ಮುಗಿಸ್ಕೊಬಿಟ್ಟು ಬಂದೆವು. ಇದು ನೆಕ್ಸ್ಟ್ ಡೇ ಮಧ್ಯಾಹ್ನ ಪಪ್ಪ ಊಟ ಮಾಡ್ತಾರದ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋಲಿ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.